ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ಎಲ್ಲರದು ಏನು ಅಪೇಕ್ಷೆ ಮೇರೆಗೆ ಡಿಮ್ಯಾಂಡ್ ಮಾಡಿದರು ಪ್ರಿನ್ಸಸ್ ಕಟ್ ಬ್ಲೌಸು ಡ್ರಾಯಿಂಗ್ ತೋರಿಸಿ ಮೇಡಮ್ ಅಂಥೇಳಿ. ಸೊ ಇವತ್ತಿನ ವಿಡಿಯೋ ಈ ಟಾಪಿಕ್ ಬಗ್ಗೆ, ಅಂದರೆ ಪ್ರಿನ್ಸಸ್ ಕಟ್ ಬ್ಲೌಸು ವಿತ್ ನಾರ್ಮಲ್ ನೆಕ್. ಆಯಿತಾ, ಬೋಟ್ ನೆಕ್ದು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಕ್ಲಾಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಯಾರು ಹೊಸಬ್ರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಯಾರ್ಯಾರು ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಫ್ರೆಂಡ್ಸ್, ಓಕೆನಾ. ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕೆಲವೊಂದು ಮೆಷರ್ಮೆಂಟ್ಸ್ ತೊಗೊಂಡಿದ್ದೀನಿ. ಮೆಷರ್ಮೆಂಟ್ಸ್ ಬಂದು ಹೇಗೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ನಾನು ಚಾರ್ಟ್ ಮಾಡಿ ತೋರಿಸಿದ್ದೆ, ಓಕೆ. ಸೊ ನೋಡಿ, ಶೋಲ್ಡರ್ ಫಾರ್ಮುಲಾ ಫಾರ್ ಡಿಫ್ರೆಂಟ್ ಬ್ಯಾಕ್ ನೆಕ್ ಅಂಥೇಳಿ ಅದ್ರ ಪ್ರಕಾರನೇ ತೊಗೊಂಡಿದ್ದೀನಿ. ಮತ್ತು ನಿಮ್ಗೆ ಯಾವುದೂ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬ್ಯಾಕ್ ನೆಕ್ ಡಿಪ್ಪು 10 ತೊಗೋತಾ ಇದ್ದೀನಿ. ಸೊ ಹಾಗಾಗಿ ಶೋಲ್ಡರ್ ಎಷ್ಟು ಬರುತ್ತೆ 5, ಆ್ಯಂಡ್ ದೆನ್ ಕತ್ತಿನಾಗ್ಲ 2.25 ಬರುತ್ತೆ. ಸೊ ಅದನ್ನೇ ನಾನು ಇಲ್ಲೂ ಕೂಡ ಅದೇ ತೊಗೊಂಡಿದ್ದೀನಿ. ನೋಡಿ, ನೆಕ್ ಬಿಡ್ತು, ಕತ್ತಿನಾಗ್ಲ 2.25, ಶೋಲ್ಡರ್ ಬಂದು 10. ಅಂದರೆ ಇಲ್ಲಿ ಹಾಫ್ ಇದೆ, ನಾನು ಇಲ್ಲಿ ಫುಲ್ ತೊಗೊಂಡಿದ್ದೀನಿ. 5 ಇದೆ, 5 ಡಬಲ್ ಅಂದರೆ 10, ಓಕೆನಾ. ಸೊ ಇಲ್ಲಿ ಕೆಲವು ಸೆಟ್ ಆಫ್ ಮೆಷರ್ಮೆಂಟ್ಸ್ ಇದೆ. ಯಾವ್ಯಾವ ಮೆಷರ್ಮೆಂಟ್ಸ್ ಬೇಕಾಗುತ್ತೆ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಅಂತ. ಸೊ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂದ ತಕ್ಷಣ ಬೇರೆ ಮೆಷರ್ಮೆಂಟ್ ಬೇಕಾ? ನೋ ಫ್ರೆಂಡ್ಸ್. ನಾರ್ಮಲ್ ಬ್ಲೌಸಲ್ಲಿ ನಮಗೇನು ಮೆಷರ್ಮೆಂಟ್ಸ್ ಇರುತ್ತೆ, ಅಳತೆ ಏನಿರುತ್ತೆ ಅದೇ ಅಳತೆನೇ ನಾವು ಪ್ರಿನ್ಸಸ್ ಕಟ್ ಬ್ಲೌಸಲ್ಲೂ ಕೂಡ ಫಾಲೋ ಮಾಡ್ತೀವಿ, ಆಯಿತಾ. ಸೊ ಇನ್ ಕೇಸ್ ಇಫ್ ಇಟ್ ಇಸ್ ಅ ಬೋಟ್ ನೆಕ್, ಇದು ನಮ್ಮ ಬೋಟ್ ನೆಕ್ ಆದರೆ ಮಾತ್ರ ಇಲ್ಲಿ ನಮಗೆ ಮೆಷರ್ಮೆಂಟ್ಸ್ ಕೆಲವೊಂದು ಚೇಂಜ್ ಆಗುತ್ತೆ, ಓಕೆನಾ. ಸೊ ನಿಮಗೆ ಬೋಟ್ ನೆಕ್ದು ನಾನು ತೋರಿಸ್ಬೇಕು ಅಂತ ಹೇಳಿದ್ರೆ ನನಗೇನು ಮಾಡ್ಬೇಕು, ನೀವು ಜಸ್ಟ್ ಸೆಂಡ್ ಮಿ ಅ ಕಾಮೆಂಟ್ನ ಕಳಿಸಿ, ಮೇಡಮ್ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ಟು ತೋರಿಸಿ ಅಂತ, ಓಕೆನಾ. ನೋಡಿ, ಇಲ್ಲಿ ನಾನು ತೊಗೊಂಡಿರೋ ಮೆಷರ್ಮೆಂಟ್ಸ್ಗಳು ಏನೇನಪ್ಪ ಅಂತ ಹೇಳಿದ್ರೆ, ಅಳತೆಗಳು ಪೂರ್ತಿ ಉದ್ದ 14, ಚೆಸ್ಟ್ ಮೆಷರು 38, ಶೋಲ್ಡರ್ ಅಂದರೆ ಭುಜ 10 ಇಂಚು, ಆರ್ಮ್ ಹೋಲ್ ಕಂಕ್ಳು 5.5, ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ 34, ನೆಕ್ ವಿಡ್ತ್ ಕತ್ತಿನ ಅಗಲ 2.25, ಫ್ರಂಟ್ ನೆಕ್ ಡೀಪು ಮುಂಭಾಗದ ನೆಕ್ ಡೀಪು 7, ಬ್ಯಾಕ್ ನೆಕ್ ಡೀಪು 11 ಇಂಚು, ಬಸ್ಟ್ ಪಾಯಿಂಟು. ಇಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮೆಷರ್ ಯಾವುದಪ್ಪ ಅಂದರೆ ಬಸ್ಟ್ ಪಾಯಿಂಟ್, ಓಕೆನಾ. ಬಸ್ಟ್ ಪಾಯಿಂಟು 10.5, ಸ್ಲೀವ್ ಲೆಂತು 11 ಇಂಚು, ಸ್ಲೀವ್ ರೌಂಡ್ ತೋಳಿನ ಸುತ್ತಳತೆ 11 ಇಂಚು, ಸ್ಲೀವ್ ಲೆಂತು 10 ಇಂಚು, ಸ್ಲೀವ್ ರೌಂಡು 11 ಇಂಚು, ಓಕೆನಾ. ಶುರು ಮಾಡೋಣ ಡ್ರಾಯಿಂಗ್. ಹಾಗಾದರೆ ಇದರದ್ದು ನಾನು ಪೇಪರ್ ಕಟ್ಟಿಂಗು ನಿಮಗೆ ತೋರಿಸ್ಬೇಕು ಅಂದರೆ ನನಗೆ ಒಂದು ಕಾಮೆಂಟ್ ಪಾಸ್ ಮಾಡಿ ಫ್ರೆಂಡ್ಸ್, ಓಕೆನಾ. ಕಾಮೆಂಟ್ಸ್ ತೋರಿಸಿ, ಸೊ ದಟ್ ಪೇಪರ್ ಕಟ್ಟಿಂಗ್ ನೀಟಾಗಿ ಅರ್ಥ ಆಗುತ್ತೆ, ಓಕೆನಾ. ನೋಡಿ, ಫಸ್ಟ್ ನಾನು ಬ್ಯಾಕ್ ಪಾರ್ಟ್ ಮಾಡ್ತೀನಿ, ಅಂದರೆ ಹಿಂಭಾಗ. ಅದ್ರ ನಂತರ ಮುಂಭಾಗ ಮಾಡೋಣ. ಅಳತೆಗಳನ್ನ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ, ಓಕೆ. ಇಲ್ಲಿ ಸಪ್ರೇಟ್ ಫಸ್ಟು ನಾನು ಬ್ಯಾಕ್ ಪಾರ್ಟು ಆ್ಯಂಡ್ ದೆನ್ ಫ್ರಂಟ್ ಪಾರ್ಟ್ ಮಾಡ್ತೀನಿ, ಓಕೆ. ಸೊ ಬ್ಯಾಕ್ ಪಾರ್ಟ್ ಮಾಡೋದಕ್ಕೆ ಫಸ್ಟ್ ಏನು ಮಾಡಬೇಕು, ಇಲ್ಲಿ ನೋಡಿ, ಫುಲ್ ಲೆಂತ್ 14 ಇಂಚಿದೆ. ಸ್ವಲ್ಪ ಝೂಮ್ ಮಾಡಲಾ? ಐ ಹೋಪ್ ಇಟ್ ವಿಸಿಬಲ್ ಅಲ್ಲ? ನೋಡಿ, ಫುಲ್ ಲೆಂತು 14 ಇದೆ. 14 ಪ್ಲಸ್ ಎಕ್ಸ್ಟ್ರಾ ಎಷ್ಟು ಬೇಕು ನಮಗೆ? 1 ಇಂಚು ಬ್ಯಾಕ್ ಪಾರ್ಟಿಗೆ. ಸೊ ಎಷ್ಟು ಮಾರ್ಕ್ ಮಾಡೋಣ ನಾವು? ಹಾಗಾದರೆ 14 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಷ್ಟಾಗ್ತದೆ? 15 ಇಂಚು. ಇಸಂಟ್ ಇಟ್ ಫ್ರೆಂಡ್ಸ್? ಕರೆಕ್ಟಾ? 14 ಪ್ಲಸ್ 1 ಅಂತ ಹೇಳಿದ್ರೆ 15 ಇಂಚಿಗೆ ನಾನು ಒಂದು ಲೈನ್ನ ಡ್ರಾ ಮಾಡ್ಕೋತೀನಿ, ಓಕೆ. ನೆಕ್ಸ್ಟು ಲೆಂತಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ಮಾರ್ಕ್ ಮಾಡ್ಬಿಡೋಣ. ನಮಗೇನು ಬೇಕು ನೆಕ್ಸ್ಟು? ಆರ್ಮ್ ಹೋಲ್ ಲೆಂತ್. ಆರ್ಮ್ ಹೋಲ್ ಅಂದರೆ ಕಂಕ್ಳು 5.5 ಇದೆ, ರೆಡಿ 5.5 ಇದೆ. ಪ್ಲಸ್ ಅದಕ್ಕೆ ನಮ್ಗೆ ಎಷ್ಟು ಸೇರಿಸ್ಕೋಬೇಕು ನಾವು? 1/2 ಇಂಚು ಸ್ಟಿಚಿಂಗಿಗೋಸ್ಕರ ಬೇಕು, ಹೊಲಿಯೋದಕ್ಕೋಸ್ಕರ. ಅರ್ಧ ಇಂಚ್ ಎಲ್ಲಿ ಹೊಲಿಲಿಕ್ಕೆ ಬೇಕು ನಮಗೆ? ಭುಜದಲ್ಲಿ ನಾವು ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ನ ಜಾಯಿನ್ ಮಾಡೋಕ್ಕೆ, ನಮಗೆ ಹೊಲಿಯೋಕ್ಕೆ ಅರ್ಧ ಇಂಚು ಸ್ಟಿಚಿಂಗಿಗೆ ಬೇಕಾಗ್ತದೆ, ಓಕೆ. 5.5 ಇದೆ, ಪ್ಲಸ್ 1/2 ಅಂದರೆ ಎಷ್ಟಾಯಿತು? 6 ಇಂಚು, ಓಕೆನಾ. ಇದನ್ನ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಎಷ್ಟು ಶೋಲ್ಡರ್ ಎಷ್ಟು ತೊಗೋಬೇಕು ನೋಡಿ, ಲೈನ್ ಡ್ರಾ ಮಾಡೋದು ಬೇಡ, ಮೆಷರ್ಮೆಂಟೇ ಮಾಡೋಣ.
ಶೋಲ್ಡರ್ 10 ಇದೆ, 10ರ ಅರ್ಧ 10 ಡಿವೈಡೆಡ್ ಬೈ 2 ಎಷ್ಟಾಯಿತು? 5 ಬಂತು. ರೆಡಿ ಶೋಲ್ಡರ್ ಎಷ್ಟು ಬಂತು ನಮಗೆ? 5 ಪ್ಲಸ್ ಸ್ಟಿಚಿಂಗಿಗೆ ನಾವು 1/2 ಇಂಚ್ ತೊಗೊಳ್ಳೇಬೇಕು ಹೊಲಿಲಿಕ್ಕೆ. ಯಾಕೆ? ಶೋಲ್ಡರ್ ಈ ಕಡೆ ಸೈಡಲ್ಲಿ ಏನಾಗುತ್ತೆ, ಸ್ಲೀವ್ ಅಟ್ಯಾಚ್ ಆಗುತ್ತೆ, ತೋಳು ಅಟ್ಯಾಚ್ ಮಾಡ್ತೀವಿ. ಸೊ ಅರ್ಧ ಇಂಚ್ ಹೊಲಿಲಿಕ್ಕೆ ಬೇಕು. ಎಷ್ಟಾಯಿತು? 5.5. 5.5 ಎಲ್ಲಿ ಬರುತ್ತೆ? ಅಲ್ಲಿಗೆ ಒಂದು ಹೀಗೆ ಲೈನ್ ಹಾಕೊಳ್ಳಿ. ಓಕೆ, ಆನಂತರ ನಾವು ಇಲ್ಲಿ ಕಂಕ್ಲು ಎಷ್ಟು ಮಾರ್ಕ್ ಮಾಡಿದ್ವಿ ಅಷ್ಟೇ ಇಲ್ಲೂ ಕೂಡ ಮಾರ್ಕ್ ಮಾಡೋಣ. ಎಷ್ಟು? 6 ಇಂಚು. ಕರೆಕ್ಟಾ? 5.5 ಪ್ಲಸ್ ಅರ್ಧ 6. ಇಲ್ಲೂ ಕೂಡ 6 ಇಂಚ್ ಮಾರ್ಕ್. ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟು ಚೆಸ್ಟ್ ಇದೆ. ನಮ್ಮ ಚೆಸ್ಟ್ ಅಂದರೆ ಎದೆ ಸುತ್ತ 38 ಇದೆ ಫ್ರೆಂಡ್ಸ್. 38ಕ್ಕೆ ಎಷ್ಟು ತೊಗೋಬೇಕು ನಾವು? ಡಿವೈಡೆಡ್ ಬೈ 4. ಎದೆ ಸುತ್ತಳತೆನ ಕಾಲು ಭಾಗ ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ? 9.5. ಓಕೆ, ಇದು ನಾವು ಬ್ಯಾಕ್ ಪಾರ್ಟಿಗೆ ಮಾರ್ಕ್ ಮಾಡ್ತಾ ಇರೋದು. ಫ್ರಂಟ್ ಪಾರ್ಟಲ್ಲಿ ಬೇರೆ ಚೇಂಜಸ್ ಆಗುತ್ತೆ, ಅಳತೆ ಎಷ್ಟು ಅಂತ. ಓಕೆನಾ? ಸೊ ಇದಕ್ಕೆ ನಾವು 2 ಇಂಚು ಇನ್ಲೇ ತಗೋತೀವಿ. ಇನ್ಲೇ ಇಸ್ ನಥಿಂಗ್ ಬಟ್, ಇನ್ಲೇ ಅಂದ್ರೇನು? ಎಕ್ಸ್ಟ್ರಾ ಬಟ್ಟೆ ಬ್ಲೌಸಲ್ಲಿ ಇರುತ್ತಲ್ಲ ಅದು. ಓಕೆ, ಎಷ್ಟು ತಗೋತಾ ಇದ್ದೀವಿ? 2 ಇಂಚು. ಎಷ್ಟಾಯಿತು? 11.5. ಓಕೆನಾ? ಸೊ 11.5 ಈ ಲೈನಲ್ಲಿ, ಇದು ಚೆಸ್ಟ್ ಲೈನು. ಹೀಗೆ ಇಟ್ಕೊಳ್ಳಿ. 11.5 ಎಲ್ಲಿ ಬರುತ್ತೆ? ಅಲ್ಲಿ ಫಸ್ಟ್ ನಮ್ಮದು ಚೆಸ್ಟ್ ಮೆಜರ್ ಎಷ್ಟಿತ್ತು? 9.5 ಕಾಣಿಸ್ತಿದೆಯಾ? 9.5 ಅದೆಲ್ಲಿ ಬರುತ್ತೆ ಫಸ್ಟ್ ಮಾರ್ಕ್ ಮಾಡಿ. 9.5 ಇಲ್ಲಿ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಇನ್ಲೇಗೋಸ್ಕರ. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? 2 ಇಂಚ್ ಎಕ್ಸ್ಟ್ರಾ ಏನಿದು ಬಟ್ಟೆ ನಮ್ದು ಎಕ್ಸ್ಟ್ರಾ ಇರುತ್ತಲ್ಲ ಅದು. ಓಕೆ, ಸೊ ಇದು ನಮ್ಮ ಚೆಸ್ಟ್ ಲೈನಲ್ಲಿ ಮಾರ್ಕಿಂಗ್ ಆಯಿತು. ನೆಕ್ಸ್ಟು ವೇಸ್ಟ್ ಲೈನಲ್ಲಿ, ಸೊಂಟದ ಲೈನಲ್ಲಿ ಮಾರ್ಕ್ ಮಾಡೋಣ. ಏನು? ಸೊಂಟದ ಸುತ್ತಳತೆ ನೋಡಿ 34 ಇಂಚ್ ಇದೆ. ಓಕೆನಾ? ಎಷ್ಟಿದೆ? ಸೊ 34ನ್ನು 4ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ನಮಗೆ? 8.5. ಓಕೆ, 8.5 ಎಲ್ಲಿ ಬರುತ್ತೆ ಫಸ್ಟ್ ಮಾರ್ಕ್ ಮಾಡೋಣ. 8.5 ಎಲ್ಲಿ ನೋಡಿ? ಇದು ಬ್ಯಾಕ್ ಪಾರ್ಟ್ ಫ್ರೆಂಡ್ಸ್. ಓಕೆನಾ? ದಿಸ್ ಈಸ್ ಅವರ್ ಬ್ಯಾಕ್ ಪಾರ್ಟ್. ಸೊಂಟದ ಕಾಲು ಭಾಗ ಎಷ್ಟು ಬಂತು? 8.5. ಓಕೆ, ಹಿಂಭಾಗದಲ್ಲಿ ನಾವು ಏನು ಮಾಡ್ತೀವಿ? ಡಾಟ್ ಹೊಲಿತೀವಿ. ಡಾಟಿಗೆ ಎಷ್ಟು ಬೇಕು ನಮಗೆ? 1 ಇಂಚ್ ಎಕ್ಸ್ಟ್ರಾ ಬೇಕು. ಹೌದಾ? ಸೊ 9.5 ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟು ತಗೊಂಡಿದ್ವಿ ನಾವು? ಸಾರಿ 9.5 ಇಲ್ಲಿ ಮಾರ್ಕ್ ಮಾಡೋಣ. ಇಲ್ಲಿ ಎಕ್ಸ್ಟ್ರಾ ಎಷ್ಟು ತೊಗೊಂಡ್ವಿ ಫ್ರೆಂಡ್ಸ್? 2 ಇಂಚು. ಸೊ ಅದೇ 2 ಇಂಚು ನಾನು ಇಲ್ಲಿ ಎಕ್ಸ್ಟ್ರಾ ಮತ್ತೆ ನಾನು ಮಾರ್ಕ್ ಮಾಡಲೇಬೇಕು. ಎಷ್ಟಾಗುತ್ತೆ ನೋಡಿ? ಇಲ್ಲಿಂದ ಮತ್ತೆ ನಾವು 2 ಇಂಚ್ ಎಕ್ಸ್ಟ್ರಾ ಇನ್ಲೆಗ್ ಮಾರ್ಕ್ ಮಾಡ್ಕೊಳ್ಳೋಣ. ಮೇಲೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಇಲ್ಲೂ ಕೂಡ ತೊಗೋಬೇಕು. ಓಕೆನಾ? ಸೊ ಈ ಪಾಯಿಂಟ್ನ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಅಲ್ಲಿ ಕನೆಕ್ಟ್ ಮಾಡಿ ಹೀಗೆ. ಆ್ಯಂಡ್ ದೆನ್ ಇದನ್ನು ಇದ್ರ ಜೊತೆ. ಓಕೆ, ದಿಸ್ ಈಸ್ ಅವರ್ ಬ್ಯಾಕ್ ಪಾರ್ಟ್. ಓಕೆ, ಇಲ್ಲಿ ಕೆಳಗಡೆ ಏನು ಬರುತ್ತೆ ಅದನ್ನು ಮಾರ್ಕ್ ಮಾಡೋಣ. ಫಸ್ಟು 38 ಚೆಸ್ಟ್ ಮೆಜರ್ ಇದೆ. ಹಿಂಭಾಗ ಡಾಟ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಹಿಂಭಾಗ ಡಾಟ್ ಎಲ್ಲಿ ಬರಬೇಕು? ಡಾಟು 3.8 ಅಷ್ಟು ದೂರದಲ್ಲಿ. 3.8 ಯಾಕೆ 3.8? ಚೆಸ್ಟ್ ಡಿವೈಡೆಡ್ ಬೈ 10 ಡಾಟ್ ಪ್ಲೇಸ್ಮೆಂಟಿಗೆ. ಸೊ ಎಷ್ಟು ಬರುತ್ತೆ? 3.8. ಓಕೆನಾ? 3.8. ಸೊ ಇಲ್ಲಿಂದ ನನ್ನ ಡಾಟ್ನ ಉದ್ದ ನಾನು ರೆಡಿ 4 ಇಂಚು ಪ್ಲಸ್ ಅರ್ಧ ಇಂಚ್ ಹೊಲಿಗೆ. ಯಾಕಂದರೆ ಕೆಳಗಡೆ ಹೊಲಿತೀವಿ ನಾವು ಅರ್ಧ ಇಂಚಲ್ಲಿ. ಆ ಅರ್ಧ ಇಂಚ್ ಸೇರಿಸಿದ್ರೆ 4.5 ಆಗುತ್ತೆ. ಹೀಗೆ ಮಾರ್ಕ್ ಮಾಡೋಣ. ಉದ್ದ ಎಷ್ಟು ತೊಗೊಂಡ್ರೆ ಡಾಟಿಂದು? 4 ಪ್ಲಸ್ ಅರ್ಧ ಇಂಚ್ ಹೊಲಿಲಿಕ್ಕೆ. ಸೊ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ. ಹೌದಾ? ಏನಕ್ಕೆ? ಡಾಟ್ ಅಗ್ಲಕ್ಕೆ. ಆ 1 ಇಂಚ್ನ ಏನು ಮಾಡಬೇಕು? ಈ ಪಾಯಿಂಟಿಂದ ಆ ಕಡೆನೂ ಅರ್ಧ ಇಂಚು, ಈ ಕಡೆನೂ ಅರ್ಧ ಇಂಚು, ಈ ಕಡೆ 1/2 ಇಂಚ್ and this side also 1/2 inch. Understood friends? And then connect ಹೀಗೆ. ಓಕೆನಾ? ಇದು ಬ್ಯಾಕ್ ಡಾಟ್. ಇವಾಗ ನಾವೇನು ಮಾಡೋಣ? ಕತ್ತಿನ ಅಗಲ ಎಷ್ಟು ಆ್ಯಂಡ್ ಬ್ಯಾಕ್ ನೆಕ್ ಡೀಪ್ ಎಷ್ಟು ಅನ್ನೋದನ್ನು ಮಾರ್ಕ್ ಮಾಡೋಣ. ಓಕೆನಾ? ನೆಕ್ ಬಿಡ್ತ್ ಎಷ್ಟು? ಕತ್ತಿನ ಅಗಲ 2.25 ನೋಡಿ. ಇಲ್ಲಿ 2.25 ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2.25. ಬ್ಯಾಕ್ ಡೀಪ್ ಎಷ್ಟಿದೆ? 11 ಇಂಚಸ್. ಓಕೆ, ಬ್ಯಾಕ್ ಡೀಪು 11 ಇಂಚಸ್. ಓಕೆ, ಹಿಯರ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ 11. ಸೊ ಮೇಲ್ಗಡೆ 2.25 ತೊಗೊಂಡಿದ್ದೆ. ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ 3 ಇಂಚಸ್. ಓಕೆ, 3 ಇಂಚ್ ತೊಗೋತೀನಿ. ಆ್ಯಂಡ್ ದೆನ್ ಜಾಯಿನ್. ಮೇಲ್ಗಡೆ ಕತ್ತಿನ ಅಗಲನು ಮತ್ತು ಕೆಳಗಡೆ ಕತ್ತಿನ ಅಗಲ ತೊಗೊಂಡಿದ್ವಲ್ಲ ಅದನ್ನು ಜಾಯಿನ್ ಮಾಡೋಣ. ಓಕೆ, ಹಿಯರ್ ಯು ಕ್ಯಾನ್ ಗಿವ್ ಎನಿ ಡಿಸೈರ್ಡ್ ನೆಕ್ ಶೇಪ್. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಕೊಡ್ಬೋದು. ನಾನಿಲ್ಲಿ
ಒಂದು ಸಿಂಪಲ್ ನೆಕ್ ಶೇಪ್ನ ಕೊಡ್ತೀನಿ. ಓಕೆ, ಓಕೆ. ಸೊ ಇದರಿಂದ ನಾವು ಬೇರೆ ಪ್ಯಾಚ್ ವರ್ಕ್ಸ್ನೆಲ್ಲ ಚೆನ್ನಾಗಿ ಮಾಡಬಹುದು, ಈ ಥರ ಮಾಡ್ಕೊಂಡ್ವಿ ಅಂದರೆ. ಓಕೆನಾ? ಸೊ ಇದು ನಮ್ಮ ಬ್ಯಾಕ್ದು ನೆಕ್ ಶೇಪ್ಸ್. ಸೊ ಈಗೇನು ಮಾಡೋಣ, 1/4 ಇಂಚಿಗೆ ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡೋಣ, ಅಂದರೆ 1/4 ಇಂಚಿಗೆ ಶೋಲ್ಡರ್ ಸ್ಲೋಪು. ಓಕೆ, ಆ್ಯಂಡ್ ದೆನ್ ಡಯಾಗ್ನಲ್ಲಿ ಎಷ್ಟು ತಗೋಬೇಕು ಕಂಕ್ಲಿನ್ ಶೇಪ್ ಕೊಡೋಕ್ಕೆ? 1.5 ಇಂಚು, 1.5 ಇಂಚು. ಆ್ಯಂಡ್ ದೆನ್ ಗಿವ್ ಯೋರ್ ಆರ್ಮ್ ಹೋಲ್ ಶೇಪ್. ಆರ್ಮ್ ಹೋಲ್ ಶೇಪ್ ಅಂದರೆ ಕಂಕ್ಲಿನ್ ಶೇಪ್ ಕೊಡಬೇಕು. ಎಲ್ಲಿವರೆಗೂ? ನಮ್ಮ ಎದೆ ಸುತ್ತಳತೆ ಕಾಲ್ ಭಾಗ ಎಲ್ಲಿರುತ್ತೆ ಅಲ್ಲಿವರೆಗೂ ಮಾತ್ರ ಫ್ರೆಂಡ್ಸ್. ಓಕೆ, ನಾನು ಯಾವಾಗಲೂ ಹೇಳಿದ್ದೀನಿ ಇಲ್ಲಿವರೆಗೂ ಮಾತ್ರ. ಇದು ಎಕ್ಸ್ಟ್ರಾ ಬಟ್ಟೆ, ಇಲ್ಲಿ ಶೇಪ್ ಕೊಡೋ ಅವಶ್ಯಕತೆ ಇಲ್ಲ, ಇಲ್ಲಿವರೆಗೂ ಮಾತ್ರ ಶೇಪ್ ಕೊಡಬೇಕು. ಅಂಡರ್ಸ್ಟುಡ್ ಫ್ರೆಂಡ್ಸ್? ಯಾಕೆ ಅನ್ನೋದನ್ನೆಲ್ಲ ನನ್ನ ಮೊದಲನೇ ಫಸ್ಟ್ ಬ್ಲೌಸ್ದು ಮಾರ್ಕಿಂಗ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಫ್ರೆಂಡ್ಸ್. ಹೊಸಬ್ರು ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ. ಓಕೆನಾ? ಸೊ ಶೇಪ್ ಕೊಡೋಕೆ ಸ್ವಲ್ಪ ಪೇಪರ್ ನಾನು ಹೀಗೆ ಟರ್ನ್ ಮಾಡ್ಕೋತೀನಿ. ನೋಡಿ ಹೇಗೆ ಕೊಡಬೇಕು, ನಾನು ಅದು ಕೂಡ ಹೇಳಿದ್ದೀನಿ. ಮಿಡ್ ಪಾಯಿಂಟ್ ತಗೊಳ್ಳಿ, ಇದು ಅಳತೆ ಮಾಡಿ ಅರ್ಧ ಭಾಗ ಮಾಡಿ ಮಿಡ್ ಪಾಯಿಂಟ್ ಮಧ್ಯಭಾಗ, ಅದನ್ನು ಆನಂತರ ಹೀಗೆ ಸ್ಟಾರ್ಟ್ ಮಾಡಿ. ನೋಡಿ ಹೀಗೆ, like this. Okay, so this is our back armhole shape. ಏನಿದು ಹಿಂಭಾಗದ ಕಂಕ್ಲಿನ್ ಶೇಪ್. ಓಕೆ, ನೀಟಾಗಿ ಬಂತು. ದಿಸ್ ಈಸ್ ಅವರ್, ಇದು ಯಾವುದು ನಮ್ಮದು ಬ್ಯಾಕ್ ಪಾರ್ಟ್. ಡ್ರಾಯಿಂಗಲ್ಲಿ ನಾವು ಬ್ಯಾಕ್ ಮತ್ತು ಫ್ರಂಟು ಸೆಪ್ರೇಟ್ ಮಾಡಲೇಬೇಕು ಫ್ರೆಂಡ್ಸ್. ವೆರಾಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಏನು ಈಸಿ ಅಂದರೆ, ಬ್ಯಾಕ್ ಪಾರ್ಟ್ ಕಟ್ ಆಗಿದ ತಕ್ಷಣ ಇದನ್ನೇ ಇಟ್ಕೊಂಡು ನಾವು ಟ್ರೇಸ್ ಮಾಡ್ಬಿಡ್ಬೋದು. ಓಕೆನಾ? ಸೊ ಇಲ್ಲಿ ಏನು ನಾನು ಮಾರ್ಕ್ ಮಾಡಿದೆ ಎಕ್ಸೆಪ್ಟ್ ನೆಕ್ ಶೇಪ್ಸು ಆ್ಯಂಡ್ ದೆನ್ ಆರ್ಮ್ ಹೋಲ್ ಶೇಪು, ಬಾಕಿ ಎಲ್ಲ ನಾನು ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಕ್ ಏನು ಮಾಡಿದ್ದೆ ಇಲ್ಲೂ ಕೂಡ ಹಾಗೆ ಮಾಡ್ತೀನಿ. ಓಕೆ, ಸೊ ದಟ್ ಎಕ್ಸ್ಪ್ಲನೇಷನ್ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಟು ಸೇವ್ ಅವರ್ ಟೈಮ್. ಓಕೆನಾ? ನೋಡ್ಕೊಳ್ಳಿ. ಫ್ರಂಟಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತಗೋತೀವಿ ಇಲ್ಲಿಗಿಂತ. ಬ್ಯಾಕಲ್ಲಿ ಫುಲ್ ಲೆಂತ್ ಪ್ಲಸ್ 1 ಇಂಚು, ಬ್ಯಾಕಿಗಿಂತ 1 ಇಂಚ್ ಎಕ್ಸ್ಟ್ರಾ ನಾವು ಇಲ್ಲಿ ಫ್ರಂಟಲ್ಲಿ ತಗೋತೀವಿ, ಅದೊಂದು ಮಾತ್ರ ಇಲ್ಲಿ ಎಕ್ಸ್ಟ್ರಾ. ಓಕೆನಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಫ್ರಂಟಲ್ಲಿ ಒಂದು ಚೇಂಜ್ ನಾನು ಹೇಳಿದ್ದೆ ಬ್ಯಾಕ್ ಪಾರ್ಟಿಗಿಂತ. ಏನು ಅಂತ ಹೇಳಿದ್ರೆ, ನಮ್ಮದು ಕಾಲ್ಭಾಗ ಎದೆ ಸುತ್ತಳತೆ ಕಾಲ್ಭಾಗ 9.5 ಬಂತು, ಬಟ್ ಇಲ್ಲಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋತೀವಿ. ಯಾಕೆ ಅಂತ ಹೇಳಿದ್ರೆ ಡಾಟಿಗೋಸ್ಕರ, ಡಾಟ್ ಹೊಲಿತೀವಲ್ಲ ಕಂಕ್ಲು ಡಾಟ್, ಅದಕ್ಕೋಸ್ಕರ. ಓಕೆ, ಈ ಪ್ರಿನ್ಸಸ್ ಕಟ್ಟಲ್ಲಿ ಕಂಕ್ಲು ಶೇಪಾ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. 9.5 ಪ್ಲಸ್ ಅರ್ಧ ಅಂದರೆ 10 ಆಯಿತು, 2 ಇಂಚ್ ಎಕ್ಸ್ಟ್ರಾ ಇನ್ಲೇಗೋಸ್ಕರ, ಸೊ 12 ಆಯಿತು. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈಗ ಕೆಳಗಡೆ ನಾನು ಏನು ಮಾರ್ಕ್ ಮಾಡ್ತೀನಿ, ಸೊಂಟದ ಸುತ್ತಳತೆ ಕಾಲ್ ಭಾಗ ಫಸ್ಟ್ ಮಾರ್ಕ್ ಮಾಡೋಣ. ಎಷ್ಟು ಬಂತು ನಮಗೆ ನೋಡಿ, ಇಲ್ಲಿ 8.5, ಕರೆಕ್ಟಾ? ಸೊ ಈ 8.5 ಎಲ್ಲಿಗೆ ಬಂತು, 8.5 ಎಲ್ಲಿ ಬಂತು ಅಲ್ಲಿ ಮಾರ್ಕ್ ಮಾಡಿ. ಓಕೆ, ಪ್ರಿನ್ಸಸ್ ಕಟ್ಟಿಗೋಸ್ಕರ ನಾವು 2 ಇಂಚ್ ತಗೋತೀವಿ. ಓಕೆ, ಅಂದರೆ ಡಾಟಿಗೋಸ್ಕರ ಎಷ್ಟು ತಗೋತೀವಿ, 2 ಇಂಚ್. ಡಾಟ್ ಅಗ್ಲಕ್ಕೋಸ್ಕರ ಪ್ರಿನ್ಸಸ್ ಕಟ್ದು. ಓಕೆ, ಸೊ ಇಲ್ಲಿ 2 ಇಂಚ್ ಏನೋ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಅದು ಮಾಮೂಲಿ ಮತ್ತೆ 2 ಇಂಚ್ ಎಕ್ಸ್ಟ್ರಾ ಇನ್ಲೇಗೋಸ್ಕರ, ಆ 2 ಇಂಚ್ ಇದ್ದೇ ಇರುತ್ತೆ. ಓಕೆ, ಈ ಲೈನ್ನ ಸ್ಟ್ರೇಟ್ ನೀಟಾಗಿ ಮಾಡ್ಕೋತೀನಿ. ಇದು 8.5 ಸೊಂಟದ ಸುತ್ತಳತೆ ಕಾಲ್ ಭಾಗ ಪ್ಲಸ್ 2 ಇಂಚು ಪ್ರಿನ್ಸಸ್ ಕಟ್ನ ಡಾಟಿನ ಅಗ್ಲಕ್ಕೋಸ್ಕರ. ಓಕೆನಾ? ಪ್ಲಸ್ 2 ಇಂಚು, ಇದು 2 ಆದರೂ ತೊಗೋಬೋದು, 1.5 ತೊಗೋಬೋದು, ಅಥವಾ 1 ಇಂಚ್ ಆದರೂ ತೊಗೋಬೋದು, ಇಟ್ ಡಿಪೆಂಡ್ಸ್ ನಿಮ್ಮ ಇಷ್ಟ. ಇನ್ಲೇ ಬ್ಯಾಕ್ ಪಾರ್ಟಲ್ಲಿ 2 ಇಂಚ್ ಇದ್ರೆ ಫ್ರಂಟಲ್ಲೂ 2 ಇರಬೇಕು, ಇಲ್ಲಿ 1.5 ಇದ್ರೆ ಇಲ್ಲೂ ಕೂಡ 1.5ನೇ ಇರಬೇಕು. ಅಂಡರ್ಸ್ಟುಡ್ ಫ್ರೆಂಡ್ಸ್? ನೌ ಐ ಆಮ್ ಗೋಯಿಂಗ್ ಟು ಜಾಯಿನ್ ಆಲ್ ದೀಸ್ ಪಾಯಿಂಟ್ಸ್. ಇದು ಆ್ಯಂಡ್ ದೆನ್ ಇದು 2 ಇಂಚ್ ಎಕ್ಸ್ಟ್ರಾ ಇನ್ಲೇದು. ಓಕೆನಾ? ಅರ್ಥ ಆಯ್ತಾ ಇಷ್ಟು? ಸೊ ಈಗೇನಪ್ಪ ಮಾಡಬೇಕು, ಬಸ್ಟ್ ಪಾಯಿಂಟ್ ನಾವು ಎಷ್ಟು ದೂರದಲ್ಲಿ ಇಟ್ವಿ ಫ್ರೆಂಡ್ಸ್ ನೋಡಿ, 3.8. ಸೊ 3.8 ಇಲ್ಲೂ ನಾನು ಮಾರ್ಕ್ ಮಾಡ್ತೀನಿ, 3.8 ಆ್ಯಂಡ್ ಆನ್ ಟಾಪ್ ಸೈಡ್ ಆಲ್ಸೋ 3.8. ಓಕೆ, ಈ ಪಾಯಿಂಟಿಂದ ಇವಾಗ ನೋಡಿ ಇಲ್ಲಿ 3.8 ಬಂತಲ್ಲ, ಬಸ್ಟ್ ಪಾಯಿಂಟ್ ಎಷ್ಟು ಬಂದಿದೆ ಅಳತೆ ನೋಡಿ. ಬಸ್ಟ್ ಪಾಯಿಂಟ್
ಬಸ್ಟ್ ಪಾಯಿಂಟ್ ಇಂದು ಕ್ಯಾಲ್ಕುಲೇಷನ್ಸ್ ನಾ ಹೇಳಿದೀನಿ, ಇದು ಫಾರ್ಮುಲಾನು ಹೇಳ್ಕೊಟ್ಟಿದ್ದೀನಿ, ಫಾರ್ಮುಲಾಸ್ ಎಲ್ಲಾನು ಇದೆ, ಅದ್ರಲ್ಲಿ ಬೇಕಾದ್ರೆ ನೀವು ಸುಬ್ರು ಚೆಕ್ ಮಾಡಿ. ಓಕೆನಾ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ, 10:15 ಬಂದಿದೆ, ರೆಡಿ 10:15. ಹೊಲಿಗೆಗೆ ನಾವು ಅರ್ಧ ಇಂಚ್ ತಗೊಳ್ಳೇಬೇಕು. ಎಷ್ಟು ಹೊಲಿಗೆ? ಯಾಕೆ? ಶೋಲ್ಡರ್ ಅಲ್ಲಿ ನಾವು ಹೊಲಿತೀವಿ, ಭುಜದ ಲೈನಲ್ಲಿ ಏನ್ ಮಾಡ್ತೀವಿ, ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ನ ಹೊಲಿಯೋದ್ರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ. 10:15 ಇದೆ, ಪ್ಲಸ್ ಅರ್ಧ ಇಂಚು ಅಂದ್ರೆ ಎಷ್ಟಾಯ್ತು? 11. ಓಕೆ, 11 ಇಂಚ್ ಎಲ್ಲಿ ಬರುತ್ತೆ ಅಲ್ಲೊಂದು ಹೀಗೆ ಇಟ್ಕೊಳ್ಳಿ. ಈ ಪಾಯಿಂಟ್ನು ಇದು ಪಾಯಿಂಟ್ನು ಸ್ಟ್ರೇಟ್ ಆಗಿ ಸ್ಕೇಲಲ್ಲಿ ಹೀಗೆ ಇಟ್ಕೊಂಡು 10:15 ಪ್ಲಸ್ ಅರ್ಧ 11 ಇಂಚ್ ಇಲ್ಲಿ ಬರ್ತಾ ಇದೆ, ಅಲ್ಲೊಂದು ಡಾಟ್ ಹಾಕಿ. ಓಕೆನಾ, ಸೊ ಈಗ ಏನು ಮಾಡಿ, ಇದನ್ನ ಬಸ್ಟ್ ಪಾಯಿಂಟ್ನ ಆ್ಯಂಡ್ ಕೆಳಗಡೆ ವೇಸ್ಟ್ ಲೈನ್ನ ಕನೆಕ್ಟ್ ಮಾಡಿ. ಸೊ ದಿಸ್ ಈಸ್ ಅವರ್ ಪ್ರಿನ್ಸಸ್ ಕಟ್ ಪಾಯಿಂಟ್ ನಮಗೆ ಸಿಕ್ತು. ಓಕೆ, ಈಗ ಶೇಪ್ ಕೊಡಬೇಕಲ್ಲ, ಎಲ್ಲಿ ಕೊಡ್ಬೇಕು ನಾವು? ಅದಕ್ಕೆ ನಾವೇನು ಮಾಡೋಣ, ಫಸ್ಟು ಆರ್ಮ್ ಹೋಲ್ ಶೇಪ್ನ ಕೊಟ್ಕೊಳ್ಳೋಣ. ಆಯಿತಾ, ಕಂಕ್ಲೀನ್ ಶೇಪ್ ಕೊಡೋಣ. ಸೊ ಫ್ರಂಟ್ ಪಾರ್ಟಿಗೆ ಕಂಕ್ಲೀನ್ ಶೇಪ್ ಹೇಗೆ ಕೊಡ್ತೀರಿ ಫ್ರೆಂಡ್ಸ್? ಎಷ್ಟು ಬೇಕು ಫ್ರಂಟ್ ಪಾರ್ಟಿಗೆ? ನಮಗೆ ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲಿ ಡಯಾಗ್ನಲ್ಲಿ ನಾವೆಷ್ಟು ತಗೋಬೇಕು? 1 ಇಂಚು. ಕರೆಕ್ಟಾ? ಇಲ್ಲಿ 1 ಇಂಚ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಹೀಗೆ ಅಲ್ಲೊಂದು ಡಾಟ್ ಇಡಿ ಆ್ಯಂಡ್ ದೆನ್ ಗೀವ್. ಎಲ್ಲಿವರೆಗೂ ಕೊಡಬೇಕು? ಇಲ್ಲಿವರೆಗೂ ಮಾತ್ರ. 1/4 ಚೆಸ್ಟ್ ಮೆಜರ್ ಎಲ್ಲಿರುತ್ತೆ, ಇದೇ ಸುತ್ತಳತೆ ಕಾಲು ಭಾಗ, ಅಲ್ಲಿವರೆಗೂ ಮಾತ್ರ ಶೇಪ್ ಕೊಡಬೇಕು. ಮಿಡ್ ಪಾಯಿಂಟ್ ತಗೊಳ್ಳಿ, ಎಷ್ಟು ಬರುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ನಾನು ಕ್ರಾಸಾಗಿ ಇಟ್ಕೋತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ನಿಮಗೆ ಈಸಿಯಾಗಿ ನೋಡು. ಫಸ್ಟು ನೋಡೋರು ಬೇಕಾದರೆ ನಾನು ಹೇಳಿದ್ದೀನಿ, ಡಾಟ್ 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 ಲೈನ್ ಹೀಗೆ ನೋಡಿ, ಡಾಟೆಡ್ ಡಾಟೆಡ್ ಹೀಗೆ ಕೊಡಿ. ನೋಡಿ ಹೀಗೆ 1/4 ಚೆಸ್ಟಲ್ಲಿದೆ, ಅಲ್ಲಿಂದ ಇದೆ ಸುತ್ತಳತೆ ಕಾಲು ಭಾಗದಿಂದ ಹೀಗೆ ಡಾಟ್ 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 ಇಟ್ಕೊಳ್ಳಿ. ಇಲ್ಲಿದೆ 1 ಇಂಚ್ ನಾವು ಡಯಾಗ್ನಲ್ಲಿ ತೊಗೊಂಡಿದ್ದು. ಸೊ ಅದನ್ನು ಟಚ್ ಮಾಡ್ಕೋತಾ ಹೀಗೆ ಕೊಡಬೇಕು. ಪ್ರಿನ್ಸಸ್ ಕಟ್ ಫ್ರೆಂಚ್ ಕರ್ವಲ್ಲಿ ಕೊಡ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ದ ಫ್ರೆಂಚ್ ಕರ್ವ್ ಆಲ್ಸೋ. ಆಯಿತಾ, ನೋಡಿ ಇದನ್ನು ಶೇಪ್ ನೀಟಾಗಿ ಬಂದಮೇಲೆ ಅದನ್ನು ನೀಟಾಗಿ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ, ಹೀಗೆ ದಿಸ್ ಈಸ್ ಅವರ್ ಫ್ರಂಟ್ ಆರ್ಮ್ ಹೋಲ್ ಶೇಪ್. ಆಯಿತಾ, ಸೊ ಇಲ್ಲಿಗೆ ನಮ್ಮ ಪ್ರಿನ್ಸಸ್ ಕಟ್ ಶೇಪ್ ಕೊಡ್ಬೇಕು ನಾವು. ಅರ್ಥ ಆಗ್ತಿದೆಯಾ? ಸೊ ಹೇಗೆ ಕೊಡ್ತೀರಿ? ಇಲ್ಲಿ ನಾವು 1 ಇಂಚ್ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೆ, ಹೌದಾ? ಅಲ್ಲಿಗೆ ಯು ಕ್ಯಾನ್ ಯೂಸ್ ಯುವರ್ ಫ್ರೆಂಚ್ ಕರ್ವ್. ಇಲ್ಲಿ ನೋಡಿ, ಫ್ರೆಂಚ್ ಕರ್ವ್ನ ಹೀಗೆ ಯೂಸ್ ಮಾಡ್ಕೋಬೋದು, ಹೀಗೆ. ಓಕೆ, ಎಷ್ಟು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಹೀಗೆ. ಸೊ ಯೂಸ್ ಯುವರ್ ಫ್ರೆಂಚ್ ಕರ್ವ್ ಆ್ಯಂಡ್ ಗಿವ್ ದ ಶೇಪ್, ಪ್ರಿನ್ಸಸ್ ಕಟ್ ಶೇಪ್. ಪ್ರಿನ್ಸಸ್ ಕಟ್ ಶೇಪ್ ಕೊಡ್ಬೇಕಾದ್ರೆ ಬರೀ ಇದೊಂದೇ ಶೇಪ್ಸ್ ಕೊಡಬಾರ್ದು. ಯಾಕಂತ ಹೇಳಿದ್ರೆ ಅದು ನಾನು ಡೀಟೇಲಾಗಿ ಇನ್ನೊಂದು ದಿನ ಹೇಳ್ಕೊಡ್ತೀನಿ, ಬೇಕಾದ್ರೆ ನಾನು ಡಮ್ಮಿನಲ್ಲಿ ತೋರಿಸಿ ಕೂಡ, ಮ್ಯಾನಿಕ್ವಿನಲ್ಲಿ. ಓಕೆ, ಅಥವಾ ಡ್ರೆಸ್ ಫಾರ್ಮ್ ಅಂತ ಹೇಳ್ತೀವಿ, ಅದರಲ್ಲಿ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಇಲ್ಲಿ ಕೊಡಲೇಬೇಕು ಇದು ಏನು ಕಂಕ್ಲೀನ್ ಶೇಪ್ ಜೊತೆಗೆ ಪ್ರಿನ್ಸಸ್ ಕಟ್ ಶೇಪ್ ಅಂತ. ಓಕೆನಾ, ಇಲ್ಲಿ ನಾವು 1/2 ಇಂಚು ಸ್ಟಿಚಿಂಗಿಗೆ ತೊಗೊಂಡ್ವಿ, ಹೌದಾ? ಅರ್ಧ ಇಂಚ್ ಏನಕ್ಕೆ ತೊಗೊಂಡ್ವಿ? ಡಾಟ್ ಹೊಲಿಲಿಕ್ಕೋಸ್ಕರ. ಸೊ ಆ 1/2 ಇಂಚ್ ಎಲ್ಲಿ ಬರುತ್ತೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಹಿಯರ್. ಸೊ ಆ್ಯಂಡ್ ದೆನ್ ಗಿವ್ ದ ಸೇಮ್ ಶೇಪ್, ಅದೇ ಶೇಪ್ನ ಇಲ್ಲೂ ಕೊಡ್ಬೇಕು, ಹೀಗೆ ಹೀಗೆ. ಓಕೆ, ನೋಡಿ ಇಲ್ಲೇನು ಶೇಪ್ ಕೊಟ್ಟಿಯಲ್ಲ, ದ ಸೇಮ್ ಶೇಪ್ ಐ ಆಮ್ ಗೋಯಿಂಗ್ ಟು ಗಿವ್ ಹಿಯರ್ ಆಲ್ಸೋ. ಹೀಗೆ ಈ ಪಾಯಿಂಟ್ ಇದೆಲ್ಲ ಇಲ್ಲಿ ಬಸ್ ಪಾಯಿಂಟು ಅಲ್ಲಿವರೆಗೂ. ಓಕೆ, ಇಲ್ಲಿ ಇವಾಗ ನಾವು ಏನು ಕೊಡ್ತೀವಲ್ಲ ದಟ್ ಈಸ್ ಎಕ್ಸಾಕ್ಟ್ ಪ್ರಿನ್ಸಸ್ ಕಟ್ ಶೇಪು. ಹೇಗೆ? ಇಲ್ಲಿ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಿ ಟು ಗಿವ್ ಅವರ್ ಪ್ರಿನ್ಸಸ್ ಕಟ್ ಶೇಪ್. ಆ 2 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಓಕೆ, ಸೊ ಇದನ್ನು ಮತ್ತೆ ಈ ಪಾಯಿಂಟ್ನ ಕನೆಕ್ಟ್ ಮಾಡಿ. ಬಸ್ಟ್ ಪಾಯಿಂಟ್ ಇತ್ತಲ್ಲ ಇಲ್ಲಿ 10:15 ಮಾರ್ಕ್ ಮಾಡಿದ್ವಿ, ಹೌದಾ? ಫಸ್ಟ್ ಪಾಯಿಂಟು ಆ ಪಾಯಿಂಟ್ಗೆ ಇಲ್ಲಿ ಇದನ್ನು ಜಾಯಿನ್ ಮಾಡಿ ಹೀಗೆ. ಓಕೆನಾ, ಸೊ ಇಲ್ಲಿ ಇವಾಗ ಇದನ್ನು ಹೀಗೆ ಬಿಟ್ಟರೆ ಆಗುತ್ತಾ? ಹಿಂಗೆ ಚೂಪು ಬಂದ್ಬಿಡುತ್ತೆ, ಬಸ್ಟ್ ಶೇಪ್ಸ್ ಇಲ್ದ ಹಾಗೆ. ಸೊ ಇಲ್ಲಿ ಏನು ಮಾಡ್ಬೇಕು ನಾವು? ಇದು ಎಸ್ ಶೇಪಲ್ಲಿ ನೋಡಿ, ಹೀಗೆ ಎಸ್ ಇರುತ್ತಲ್ಲ ನೋಡಿ, ಎಸ್ ಹಿಂಗೆ ಬರಿತೀವಲ್ವಾ, ಆ ಶೇಪಲ್ಲಿ ಇಲ್ಲಿಂದನೇ ಹೀಗೆ ತಗೊಳ್ಳಿ. ಈ ಶೇಪ್ನ ಇಲ್ಲಿಂದ ಕಂಟಿನ್ಯೂ ಮಾಡಿ ಹೀಗೆ. ಇಲ್ಲಿ ಬರ್ತಾ ಇದು ಇಟ್ ಶುಡ್ ಬಿ ಸ್ಟ್ರೇಟ್ ಹೀಗೆ. ಓಕೆ, ನೋಡಿ ಇಲ್ಲಿಂದ ಹೀಗೆ. ಓಕೆನಾ, ಸೈಡ್ ಶೇಪಲ್ಲಿ ಇದು ನೋಡಿ ಮೆಜರ್ ಮಾಡಿ ಇದೆಷ್ಟಿದೆ ಅಂತ. ಬ್ಯಾಕ್ ಪಾರ್ಟಿಂದ ಎಷ್ಟು ಬರ್ತಾ ಇದೆ ನೋಡಿ, ಇಲ್ಲಿ 9 ಇಂಚ್. ಸೊ ದ ಸೇಮ್ 9 ಇಂಚ್ ಇಲ್ಲಿ ನೀವು ಮಾರ್ಕ್ ಮಾಡಿ. ಇಲ್ಲಿ ಎಷ್ಟಿದೆ ನೋಡಿ, 10 ಇದೆ. ಯಾಕಂದರೆ ಇಲ್ಲಿ ನಾವು ಬಾಕಿಗಿಂತ 1 ಇಂಚ್ ಜಾಸ್ತಿ ತೊಗೊಂಡಿದ್ವಿ, ಹೌದಾ? ಸೊ 9 ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ ಆ್ಯಂಡ್ ಗಿವ್ ಶೇಪ್. ಇಲ್ಲಿಂದ ಈ ಪ್ರಿನ್ಸಸ್ ಕಟ್ ಶೇಪ್ ಇದೆ ಅಲ್ವಾ, ಅಲ್ಲಿಂದ
ಹೀಗೆ ನೀಟಾಗಿ ಹೀಗೆ ಶೇಪ್ ಕೊಡಿ. ಯು ಕ್ಯಾನ್ ಯೂಸ್ ದ ಫ್ರೆಂಚ್ ಕರ್ವ್ ಆಲ್ಸೋ ಹಿಯರ್. ಇಲ್ಲಿ ನೋಡಿ ಹೀಗೆ ಇಟ್ಕೊಡ್ಬೋದು. ಇಲ್ಲ ಅನ್ನೋರು ಏನು ಮಾಡಿ, ಫಸ್ಟ್ ಹೀಗೆ ಡಾಟ್ 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 ಲೈನ್ ಹಾಕ್ಕೊಳ್ಳಿ. ಹೀಗೆ ಇಲ್ಲಿಗೆ ಕರ್ವ್ ಶೇಪ್ ಇರಬೇಕು. ಇಟ್ ಶುಡಂಟ್ ಸ್ಟ್ರೇಟ್ ಲೈನ್, ಸ್ಟ್ರೇಟ್ ಅಲ್ಲ, ಕರ್ವ್ ಶೇಪ್. ಹೀಗೆ ಸ್ಲೈಟ್ ಕರ್ವ್ ಶೇಪ್. ಓಕೆ, ಸೊ ದಿಸ್ ಈಸ್ ಅವರ್ ಪ್ರಿನ್ಸಸ್ ಕಟ್ ಶೇಪ್. ನೆಕ್ ಮಾರ್ಕ್ ಮಾಡೋಣ. ಕತ್ತಿಂದ ಅಗಲ ಎಷ್ಟು ತೊಗೊಂಡಿದ್ವಿ, ಇಲ್ಲೂ ಕೂಡ 2.25 ಇಂಚು. ಇಲ್ಲೂ ನಾವು ಅಷ್ಟೇ ತಗೋಬೇಕು, 2.25. ಫ್ರಂಟ್ ನೆಕ್ ಡೀಪ್ ಎಷ್ಟು ಬರ್ಕೊಂಡಿದ್ವಿ ಅಳತೆಯಲ್ಲಿ ಫ್ರೆಂಡ್ಸ್, ನೋಡಿ ಇಲ್ಲಿ ಫ್ರಂಟ್ 7 ಇಂಚು. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್ 7 ಪ್ಲಸ್ ಹಾಫ್ ಇಂಚ್ ಸ್ಟಿಚಿಂಗಿಗೆ ಬೇಕು, 7.5. ಸೊ ಮೇಲೆ 2.25. ಫ್ರಂಟಲ್ಲಿ ನಾನು ಅಗಲ 2.25 ತಗೋತೀನಿ. ತುಂಬ ಬ್ರಾಡ್ ಬೇಡ, ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಇರೋದ್ರಿಂದ. ಸೊ ಇವೆರಡು ಪಾಯಿಂಟ್ನ ಜಾಯಿನ್ ಮಾಡಿ ಯು ಕ್ಯಾನ್ ಗಿವ್ ಎನಿ ಡಿಸೈರ್ಡ್ ನೆಕ್ ಶೇಪ್. ಸೊ ಐ ವಿಲ್ ಗಿವ್ ಹಿಯರ್ ಸ್ವೀಟ್ ಹಾರ್ಟ್ ನೆಕ್. ಪ್ರಿನ್ಸಸ್ ಕಟ್ಟಿಗೆ ಸೂಪರಾಗಿ ಕಾಣುತ್ತೆ ಫ್ರಂಟಲ್ಲಿ ಡೀಪ್ ನೆಕ್ಕಲ್ಲಿ ಇದು. ಓಕೆ, ಯು ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಹಾಫ್ ಇಂಚ್ ಆ್ಯಂಡ್ ಗಿವ್ ಲೈಕ್ ದಿಸ್. ಸೊ ಬ್ಯಾಕು ಫ್ರಂಟ್ ನೆಕ್ ಶೇಪು ಸ್ವಲ್ಪ ಮ್ಯಾಚ್ ಆದಂಗೆ ಆಗುತ್ತೆ. ಓಕೆನಾ. ಶೋಲ್ಡರ್ ಸ್ಲೋಪು 1/4 ಇಂಚ್. ಇಲ್ಲೇನು ಮಾಡಿದ್ವಿ ನಾವು, ಹಾಗೆ ಇಲ್ಲೂ ಕೂಡ 1/4 ಇಂಚ್ನ ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡೋಣ. ಓಕೆನಾ ಫ್ರೆಂಡ್ಸ್. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್. ಓಕೆ, ಸೊ ಕಟಿಂಗ್ ಲೈನ್ಸ್ ಯಾವ್ದ್ಯಾವುದು ನಾನು ಫ್ರಂಟ್ ಮತ್ತು ಬ್ಯಾಕಲ್ಲಿ ಎರಡೂ ರೆಡ್ಡಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಓಕೆ, ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರೆಡ್ಡಲ್ಲಿ ನಾನು ಏನೇನು ಮಾರ್ಕ್ ಮಾಡಿದ್ದೀನಿ ಅದೆಲ್ಲ ನಮ್ಮ ಕಟಿಂಗ್ ಲೈನ್ಸ್. ಫ್ರಂಟ್ ಪಾರ್ಟಲ್ಲಿ ನಾವು ಹುಕ್ಪಟ್ಟಿ ಮತ್ತು ಐಪಟ್ಟಿ ಮಾಡೋದ್ರಿಂದ ಇಲ್ಲಿ ನಾವು 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಓಕೆ, ಸೊ ಅದನ್ನು ಬೇಕಾದರೆ ನೀವು ಬಟ್ಟೆನಲ್ಲಿ ಮಾರ್ಕ್ ಮಾಡ್ತಾ ಬೇಕಾದರೆ ಎಕ್ಸ್ಟ್ರಾ ತೊಗೋಬೋದು ಹೀಗೆ. ಓಕೆ, ಸೊ ಇದು ಎಕ್ಸ್ಟ್ರಾ 1/2 ಇಂಚು ಫ್ರಂಟ್ ಪಾರ್ಟಲ್ಲಿ ಹುಕ್ಪಟ್ಟಿ ಐಪಟ್ಟಿ ಹೊಲಕ್ಕೆ ಎಕ್ಸ್ಟ್ರಾ. ಓಕೆ, ಸೊ ಇದು ನಮ್ಮ ಪ್ರಿನ್ಸಸ್ ಕಟ್ ಬ್ಲೌಸ್ನ ಡ್ರಾಯಿಂಗ್. ಓಕೆ, ಸೊ ಇದ್ರದ್ದು ಪೇಪರ್ ಕಟ್ಟಿಂಗು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಡೀಟೇಲಾಗಿ ಹೇಗೆ ಕಟ್ ಮಾಡೋದು ಅನ್ನೋದನ್ನು ಕ್ಲೀನಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ಕಾಮೆಂಟ್ಸ್ ಮಾಡಿ ನನಗೆ. ಸೊ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡೋಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ನನ್ನ ಇಂಟೆನ್ಷನ್ ಏನು, ನೋಡೋ ವ್ಯೂವರ್ಸಿಗೆ ಇದು ಈಸಿ ಆಗಲಿ, ಅದರಿಂದ ಕಲ್ತ್ಕೊಂಡು ಅವರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಇಂಟೆನ್ಷನ್ ಅಷ್ಟೇ ಫ್ರೆಂಡ್ಸ್. ಓಕೆನಾ. ಸೊ ಆಲ್ಮೋಸ್ಟ್ ತುಂಬ ಜನ ನನಗೆ ಕಾಮೆಂಟ್ಸ್ ಮಾಡ್ತಿರೋದ್ರಿಂದ ಗೊತ್ತಾಗ್ತಿದೆ ನನ್ನ ವಿಡಿಯೋಯಿಂದ ಅವ್ರಿಗೆ ಹೆಲ್ಪ್ ಆಗ್ತಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮ ಎಲ್ಲರದ್ದು ಕಾಮೆಂಟ್ಸ್ ನೋಡಿ ನನಗೆ ಅಂದರೆ ಎದೆ ತುಂಬಿ ಬರುತ್ತೆ ಫ್ರೆಂಡ್ಸ್. ಓಕೆ, ತುಂಬ ಈಸಿಯಾಗಿ ಅರ್ಥ ಆಗ್ತಿದೆ ಅಕ್ಕ ಅವರೇ ಅಂತ ಹೇಳಿ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಓಕೆನಾ. ಸೊ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಓಕೆ, ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಅಂತೂ ಬೇಕಾ, ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಆಲ್ ಯೋರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಫ್ರೆಂಡ್ಸ್. ಹೀಗೆ ನಿಮ್ಮ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಎನ್ಕರೇಜ್ ಮಾಡ್ತಾ ಇರಿ. ಹೊಸಬ್ರು ಯಾರಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟು ತುಂಬ ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿರೋ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.